ಸಮಯ 6:29. ನಾವಿದ್ದೀವಿ ಬೆಟ್ಟದಳ್ಳಿ. ಬೆಡ್ಡಳ್ಳಿನ ಬೀಡದಳ್ಳಿ ಚೆಕ್ ಪೋಸ್ಟಲ್ಲಿ. ಜಸ್ಟ್ 6:29 ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡಿದ್ದೀವಿ. ನಾವಿನ್ನ ಚೆಕ್ ಪೋಸ್ಟಿಗಿನ್ನ ರೀಚ್ ಆಗಿಲ್ಲ. ಇಲ್ಲಿಂದ 1 ಕಿಲೋಮೀಟ್ರ್ ಅಂತ ಅಂದರು ಚೆಕ್ ಪೋಸ್ಟಿಗೆ. ಇಲ್ಲಿ ಇನ್ನೊಬ್ಳಿದ್ದಾಳೆ ವಿತ್ ಆ್ಯಂಡ್ ವಿತ್ ಅನ್ನೋನ್ ಪರ್ಸನ್ಸ್. ಟ್ರೆಕ್ ಮಾಡ್ತಿದ್ದೀವಿ. ಫಾರ್ ದ ಫಸ್ಟ್ ಟೈಮ್ ಈ ಥರ ಟ್ರೆಕ್ ಮಾಡ್ತಿರೋದು. ಬ್ಯಾಚ್ ಕೊಟ್ಟಿದ್ದಾರೆ. ಎಸ್, ಇಲ್ಲಿ ಚೆಕ್ ಪೋಸ್ಟಿಗೆ ಬರ್ತೀವಲ್ಲ, ಫಸ್ಟಿಗೆ ಹತ್ತಾನೆ ಹಿಂಗಿತ್ತು. ಫಸ್ಟಿಗೆ ಹತ್ತಾ ಇದ್ದಾಗಲೇ ನಂಗೆ ಆಗಲ್ಲ, ಹೊಗೆ ಹಾಸ್ಕೋತೀನಿ ಅಂತ ಅನಿಸ್ಬಿಡ್ತು. ಬಟ್ ಆಮೇಲೆ ಸ್ವಲ್ಪ ಸ್ಟೇಬಲ್ ಆದಮೇಲೆ ಓಕೆ ಮಾಡ್ಬೋದು ಅಂತ ಫೀಲ್ ಆಯಿತು. ಸದ್ಯಕ್ಕೆ ನಮ್ಮ ಎನರ್ಜಿ ಫುಲ್ ಹೈಯಲ್ಲಿದೆ. 30 ಮೆಂಬರ್ಸಲ್ಲಿ ನಾವಿಲ್ಲಿದ್ದೀವಿ. ಉಳಿದವರೆಲ್ಲ ಕಾಣಿಸ್ತಾನೂ ಇಲ್ಲ. ಆ್ಯಕ್ಚುಲಿ ಹೇಳಬೇಕಂದ್ರೆ ಬೀಡಳ್ಳಿ ಚೆಕ್ ಪೋಸ್ಟಿಂದ KP ವ್ಯೂ ಪಾಯಿಂಟಿಗೆ 7 ಕಿಲೋಮೀಟ್ರ್ ಆಗುತ್ತೆ. ಬಟ್ ಪಾರ್ಕಿಂಗಿಂದನೇ ಬೀಡಳ್ಳಿ ಚೆಕ್ ಪೋಸ್ಟಿಗೆ 1 ಕಿಲೋಮೀಟ್ರ್ ಆಗುತ್ತೆ, ಆಯಿತಾ. ಆಮೇಲೆ ಚೆಕ್ ಪೋಸ್ಟ್ ಬಂದಮೇಲೆ ಅಲ್ಲಿರೋ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಬ್ಯಾಗನ್ನೆಲ್ಲ ಚೆಕ್ ಮಾಡಿ ನಮ್ಮ ನೇಮ್ನ ಫಿಲ್ ಮಾಡಿಸ್ಕೊಂಡು ಒಳಗಡೆ ಬಿಡ್ತಾರೆ. ದೆನ್ ನಮ್ಮ ಟ್ರೆಕ್ಕಿಂಗ್ ಸ್ಟಾರ್ಟ್ ಆಗುತ್ತೆ. ಒಳಗಡೆ ಬರ್ತಿದ್ದಂಗೆ ಫಸ್ಟ್ ಸಿಗೋದೆ ಒಂದು ಹ್ಯಾಂಗಿಂಗ್ ಬ್ರಿಡ್ಜ್ ಸಿಗುತ್ತೆ. ಆ್ಯಕ್ಚುಲಿ ನಾವು KP ಟ್ರೆಕ್ಕಿಂಗ್ನ ಇನ್ಕ್ರೆಡಿಬಲ್ ಕರ್ನಾಟಕ ಟ್ರೆಕ್ಕಿಂಗ್ ಆರ್ಗನೈಸರ್ ಇದ್ದಾರಲ್ಲ, ಅವ್ರ ಥ್ರೂ ಬಂದಿದ್ವಿ. ದಿಸ್ ಇಸ್ ಅವರ್ ಫಸ್ಟ್ ಟ್ರೆಕ್ಕಿಂಗ್ ಲೈಕ್ ದಿಸ್. ಅಂದರೆ ಅನ್ನೋನ್ ಪರ್ಸನ್ಸ್ ಜೊತೆ ಟ್ರೆಕ್ಕಿಂಗ್ ಮಾಡ್ತಿರೋದು ಫಸ್ಟ್ ಟೈಮ್. ಸ್ವಲ್ಪ ಜರ್ನಿ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಸ್ವಲ್ಪ ಭಯ ಇತ್ತು, ಹೆಂಗಿರ್ತಾರೋ ಏನೋ, ಯಾರೋ ಏನೋ. ಬಟ್ ಟ್ರೆಕ್ಕಿಂಗ್ ಮಾಡ್ತಾ ಕನ್ವರ್ಸೇಷನ್ ಸ್ಟಾರ್ಟ್ ಆಯಿತು. ಹಾಗೆ ಒಬ್ರಿಗೊಬ್ರು ಹೆಲ್ಪ್ ಮಾಡಿಕೊಂಡು ತಂದಿರೋ ಸ್ನ್ಯಾಕ್ಸ್ ಎಲ್ಲ ಶೇರ್ ಮಾಡಿಕೊಂಡು, ಲೈಕ್ ಆಮೇಲೆ ಇವರೆಲ್ಲ ನಮ್ಗೆ ಗೊತ್ತಿಲ್ಲದಿರೋ ಪರ್ಸನ್ಸ್ ಜೊತೆ ನಾವು ಟ್ರೆಕ್ ಮಾಡ್ತಿದ್ದೀವಿ ಅಂತ ಫೀಲೇ ಆಗಿಲ್ಲ, ಗೊತ್ತಾ. ಸೀರಿಯಸ್ಲಿ ಐ ಫೀಲ್ ಲೈಕ್ ಐ ಟೇಕ್ ಅ ಗುಡ್ ಡಿಸಿಷನ್. ಎಷ್ಟು ನಾಲೆಜ್ ಶೇರ್ ಆಯಿತು, ಎಷ್ಟು ವೈಬ್ ಸಿಕ್ತು, ಒಂಥರ ಪಾಸಿಟಿವ್ ವೈಬ್ ಸಿಕ್ತು ಅಂತಂದರೆ ಐ ಕಾಂಟ್ ಎಕ್ಸ್ಪ್ಲೇನ್. ಆವಾಗ ಈ ಥರ ಅನ್ನೋನ್ ಪರ್ಸನ್ಸ್ ಜೊತೆನೂ ಟ್ರೆಕ್ಕಿಂಗ್ ಮಾಡ್ತಾ ಇರಬೇಕು ಅಂತ ಫೀಲ್ ಆಯಿತು, ಗೊತ್ತಾ. ಸೀರಿಯಸ್ಲಿ ಅವರಿಬ್ಬರು ಅಲ್ಲಿ ಏನು ಡಿಸ್ಕಷನ್ ಮಾಡ್ತಿದ್ದಾರೆ ಅಂತ ನಾನು ಈ ಕಡೆಯಿಂದ ವಾಯ್ಸ್ ಓವರ್ ಕೊಡಲಾ. 1000 ಸಲ ಬಡ್ಕೊಂಡೆ ಈ ಟ್ರೆಕ್ಕಿಂಗು ಗಿಕ್ಕಿಂಗು ಏನು ಬೇಡ ಅಂತ. ಕೇಳಲಿಲ್ಲ ನನ್ನ ಮಾತನ್ನ. ಕರ್ಕೊಬಂದವೆ ಈ ಕಾಡಿಗೆ ನನ್ನ ಪ್ರಾಣ ಹಿಂಡಕ್ಕೆ. ಇದ್ರ ಬದಲು ಯಾವುದಾದ್ರೂ ಊಟಿಗೋ ಬೀಚಿಗೆ ಹೋಗಿದ್ರೆ ಆಯ್ತಿತ್ತು. ಸೊ ಇಫ್ ಎನಿವನ್ ನೀಡ್ಸ್ ಎನಿ ಸಪೋರ್ಟ್, ಗೈಡ್ ಈಚ್ ಎವ್ರಿವನ್ ಆ್ಯಂಡ್ ಹೆಲ್ಪ್ ಈಚ್ ಎವ್ರಿವನ್. ಸೊ ಇಲ್ಲಿಂದ ಎಲ್ಲರೂ ಒಂದೇ ನಾರ್ಮಲ್ ಸ್ಪೇಸಲ್ಲಿ ಹೋಗೋಣ. ಎಲ್ಲೂ ತುಂಬ ಸ್ಪೀಡ್ ಕಡಿಮೆ ಆಗೋದು ಏನು ಬೇಡ. ಒಂದು ನಾರ್ಮಲ್ ಸ್ಪೀಡಲ್ಲಿ ಹೋಗ್ತಾ ಇರೋಣ. ಈಗ ಆಲ್ಮೋಸ್ಟ್ 7 o'clock, ಒಂದು 10:30, 11 ಅಷ್ಟೆಲ್ಲ ಪೀಕ್ ರೀಚ್ ಆಗ್ಬೋದು. ಕರೆಕ್ಟಾಗಿ 7 o'clock ಸ್ಟಾರ್ಟ್ ಮಾಡಿರ್ಬೇಕು. 2.5 hours ಪೀಕ್ ರೀಚ್ ಆಗೋಕ್ಕೆ. ಸೊ ತುಂಬ ಡಿಲೇ ಆಗಬೇಡಿ, ತುಂಬ ಹಿಂದೆ ಉಳ್ಕೊಬೇಡಿ ಫೋಟೋಸ್ ತಗೊಳ್ಳೋ ಹತ್ರ. ಸೊ ಎಲ್ಲೆಲ್ಲಿ ಫೋಟೋಸ್ ತೊಗೋಬೇಕು ಅಲ್ಲಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋಣ. ಹಾಗೆ ಮೂವ್ ಆಗ್ತಾ ಇರೋಣ. ಎಲ್ಲೆಲ್ಲಿ ವ್ಯೂ ಪಾಯಿಂಟ್ ಇದೆ ಅಂತ ಹೇಳ್ತಾ ಇರ್ತೀನಿ. ಸೊ ಅಲ್ಲಿಂದ ಅಗೇನ್ ಹೋಗ್ತಾ ಇರೋಣ. ಸೊ ತುಂಬ ಡಿಲೇ ತೊಗೊಂಡಿರೋ ಹೋಗ್ತಿರೋಣ. ಮುಂದೆ ಯಾರೂ ಹೋಗಿಲ್ಲ, ಮೇ ಬಿ ಒಂದು 4-5 ಜನ ಹೋಗಿದ್ದಾರೆ ಅಷ್ಟೇ. ಸೊ ಫುಲ್ಲು ಕಾಲಿರುತ್ತೆ, ಪೀಕ್ ಪಾತಲ್ಲ. ಸೊ ಹಿಂದೆ ಮತ್ತೆ ಕ್ರೌಡ್ ಆಗ್ತಾ ಇರುತ್ತೆ. ಸೊ ಹಿಂದೆಗಡೆ ಬರೋದು ನಾವು ಸಿಗಬಾರ್ದು. ಸೊ ನಾವು ನಾರ್ಮಲಿ ಮುಂದೆ ಹೋಗ್ತಾನೆ ಇರಬೇಕು. ಸೊ ಹಿಂದೆಗಡೆ ಕ್ರೌಡ್ ಆಗ್ತಾನೆ ಇರುತ್ತೆ. ಸೊ ಅವ್ರು ಸಿಗ್ದಿರ ಎಲ್ಲರೂ ಒಂದು ನಾರ್ಮಲ್ ಫೇಸಲ್ಲಿ ಮೂವ್ ಆಗ್ತಾ ಇರೋಣ. ಎಸ್, ನಮ್ಮ ಟ್ರೆಕ್ಕಿಂಗ್ ಸ್ಟಾರ್ಟ್ ಆಯಿತು. ಕುಮಾರ ಪರ್ವತ ಇಸ್ ಒನ್ ಆಫ್ ದ ಟಫೆಸ್ಟ್ ಟ್ರೆಕ್ಸ್ ಇನ್ ದ ವೆಸ್ಟರ್ನ್ ಘಾಟ್. ಕುಮಾರ ಪರ್ವತ ಟ್ರೆಕ್ಕಿಂಗ್ ಮಾಡಬೇಕು ಅಂದರೆ 2 ವೇ ಇದೆ. ಒಂದು ಕುಕ್ಕೆ ಟು KP, ಇನ್ನೊಂದು ಸೋಮಾರಪೇಟೆ ಟು KP. ಸೋಮವಾರಪೇಟೆಯಿಂದ KP ವ್ಯೂ ಪಾಯಿಂಟ್ಗೆ ಡಿಸ್ಟೆನ್ಸ್ ಆಲ್ಮೋಸ್ಟ್ 8 ಕಿಲೋಮೀಟ್ರ್ ಆಗುತ್ತೆ. ಬಟ್ ಕುಕ್ಕೆ ಟು KP ವ್ಯೂ ಪಾಯಿಂಟ್ಗೆ ಡಿಸ್ಟೆನ್ಸ್ ಆಲ್ಮೋಸ್ಟ್ 12 ಕಿಲೋಮೀಟ್ರ್ ಆಗುತ್ತೆ. ಹಾಗೆ ಕುಕ್ಕೆ ವೇ ಇದೆಯಲ್ಲ, ಕಂಪೇರಿಟಿವ್ಲಿ ಸೋಮವಾರಪೇಟೆ ವೇಗಿಂತ ಡಿಫಿಕಲ್ಟ್ ಆಗಿದೆ. ಸೊ ಫಸ್ಟ್ ಟೈಮ್ ನಾವು KP ಟ್ರೆಕ್ಕಿಂಗ್ ಮಾಡೋದ್ರಿಂದ ನಾವು ಚೂಸ್ ಮಾಡಿದ್ದು ಸೋಮವಾರಪೇಟೆ ಟು KP ವ್ಯೂ ಪಾಯಿಂಟ್, KP ವ್ಯೂ ಪಾಯಿಂಟ್ ಟು ಕುಕ್ಕೆ ಸುಬ್ರಹ್ಮಣ್ಯ. 1 ಕಿಲೋಮೀಟರ್ ಟ್ರೆಕ್ಕಿಂಗ್, ಪ್ಲಸ್ 2 ಕಿಲೋಮೀಟ್ರ್ ಟ್ರೆಕ್ಕಿಂಗ್ ಆಗ್ತಿದ್ದಂಗೆ ಫೇಸಿಂಗ್ ಆಗಿದೆ. ಆಲ್ರೆಡಿ ಫುಲ್ ಸ್ವೆಟ್ಟಿಂಗು ಸ್ಟಾರ್ಟು. ನೋಡೋಣ ಪೀಕಲ್ಲಿ ಹೆಂಗಿರುತ್ತೆ ಫೇಸು ಅಂತ. ಸಮಯ 7:26. ನದಿ ಅಲ್ಲದೆ ಜರಿ ಕೊಡ್ಲು, ನಂಗೆ ಬದಿ ಕೊಡ್ಲು ಅದಾ.
ಅರ್ಧ ಮಾಡ್ತಾನೆ ಎಲ್ಲ ಪೇರ್ಲೆಕಾಯಿ ತಿಂತಿದ್ದಾರೆ. ಯಾರ್ಯಾರಿಗೆ ಟ್ರೆಕ್ಕಿಂಗ್ ಮಾಡಿ ಪ್ರಾಕ್ಟೀಸ್ ಇದೆ, ಹಾಗೆ ನೀವು ಫಿಸಿಕಲಿ ಫಿಟ್ ಇದ್ದೀರಾ ಅಂತ ನಿಮ್ಗೆ ಕಾನ್ಫಿಡೆನ್ಸ್ ಇದೆ ಅಂತಂದರೆ ನೀವು ಕುಕ್ಕೆ ಟು ಕೆಪಿನೇ ಟ್ರೈ ಮಾಡಿ. ಯಾಕಂದರೆ ಆ ವೇ ಇದೆಯಲ್ಲ ಅದು ಥ್ರಿಲ್ಲಿಂಗ್ ಹಾಗೆ ಎಕ್ಸೈಟಿಂಗ್ ಆಗಿದೆ ಅಂತ ನನಗನ್ನಿಸ್ತು. ಯಾರ್ಯಾರು ಹೋಗಿಲ್ಲ ಈ ಎಕ್ಸ್ಪೀರಿಯೆನ್ಸ್ನ ನೀವು ಹೋಗಿ ಎಕ್ಸ್ಪೀರಿಯೆನ್ಸ್ ಮಾಡಿ ಅಂತ ಹೇಳ್ತಾ ನನ್ನ ಎಕ್ಸ್ಪೀರಿಯೆನ್ಸ್ನ ಶೇರ್ ಮಾಡ್ತಾ ಹಾಗೆ ನನಗೆ ಗೊತ್ತಿರೋ ಇನ್ಫಾರ್ಮೇಷನ್ನ ಕೊಡ್ತಾ ಹೋಗ್ತೀನಿ. ಫಸ್ಟ್ ಪಾಯಿಂಟ್, ನೀವು ಯಾವುದೇ ಗೈಡ್ ಥ್ರೂ ಹೋಗ್ತಾ ಇಲ್ಲ ಅಂತಂದರೆ 3 ಡೇಸ್ ಮುಂಚೆನೇ ಆನ್ಲೈನ್ ಬುಕ್ಕಿಂಗ್ ಮಾಡಿರಬೇಕಾಗತ್ತೆ. ನೋ ಸ್ಪಾಟ್ ರಿಜಿಸ್ಟ್ರೇಷನ್. ನೀವು ಬುಕ್ ಮಾಡುವಾಗ ಯಾವ ಗೌರ್ಮೆಂಟ್ ID ಕೊಟ್ಟಿರ್ತೀರೋ ಅದನ್ನೇ ಚೆಕ್ ಪೋಸ್ಟಲ್ಲಿ ತೋರಿಸ್ಬೇಕಾಗುತ್ತೆ. ಸೆಕೆಂಡ್ ಪಾಯಿಂಟ್, ಪ್ಲಾಸ್ಟಿಕ್. ನೀವು ಎಷ್ಟು ಪ್ಲಾಸ್ಟಿಕ್ ಕಡಿಮೆ ತರ್ತೀರೋ ನಿಮಗೇನೆ ಒಳ್ಳೆಯದು. ಪ್ಲಾಸ್ಟಿಕ್ ಇದ್ದರೆ ಪ್ಲಾಸ್ಟಿಕ್ನ ಕೌಂಟ್ ಮಾಡಿ ಡೆಪಾಸಿಟ್ ಇಡ್ಸ್ಕೊತಾರೆ. ನೀವು ರಿಟರ್ನ್ ಬರ್ತಾ ಅಷ್ಟೇ ಕೌಂಟ್ ಇದ್ದರೆ ನಿಮ್ಮ ಡೆಪಾಸಿಟ್ ಅಮೌಂಟ್ ರಿಟರ್ನ್ ಆಗುತ್ತೆ. ಸೊ ನಾನು ಹೇಳೋದೇನೆಂದರೆ ಸ್ನ್ಯಾಕ್ಸ್ ಏನಾದರೂ ಕ್ಯಾರಿ ಮಾಡ್ತೀರಂದರೆ ಸ್ಟೀಲ್ ಬಾಕ್ಸಲ್ಲಿ ಕ್ಯಾರಿ ಮಾಡಿ. ಆ್ಯಂಡ್ ನೆಕ್ಸ್ಟ್, ಬಾಡಿ ಡಿಹೈಡ್ರೇಟ್ ಆಗ್ತಾ ಇರುತ್ತೆ. ಸೊ ಸಿಪ್ ಬೈ ಸಿಪ್ ವಾಟರ್ನ ಇಂಟೇಕ್ ಮಾಡ್ತಾಯಿರಿ. ಹಾಗೆ ಫ್ರೂಟ್ಸ್ ಆ್ಯಂಡ್ ಡ್ರೈ ಫ್ರೂಟ್ಸ್ನ ಕ್ಯಾರಿ ಮಾಡಿ ಆವಾಗ ತಿನ್ನಿ. ಬಿಕಾಸ್ ಯು ಹ್ಯಾವ್ ಟು ಮೇಂಟೈನ್ ಯುವರ್ ಎನರ್ಜಿ ಅಲ್ಲ. ಆ್ಯಂಡ್ ನೆಕ್ಸ್ಟ್, ಮುಂಚೆಲ್ಲಾಗಿದ್ದರೆ 2 ಡೇಸ್ ಸ್ಟೇ ಮಾಡಿ ಟ್ರೆಕ್ಕಿಂಗ್ನ ಕಂಪ್ಲೀಟ್ ಮಾಡ್ತಾಯಿದ್ರು. ಬಟ್ ಇವಾಗ 1 ಡೇಯಲ್ಲೇ ಕಂಪ್ಲೀಟ್ ಮಾಡಬೇಕು. ಸೊ ಎನರ್ಜಿ ಮೇಂಟೈನ್ ಮಾಡ್ಕೊಂಡು ಹೋಗೋದು ಇಂಪಾರ್ಟೆಂಟ್. ಹಾಂ ಅಲ್ಲಿ ಅಂದಿ ಥರ ಕಾಣ್ತದೆ ಅಲ್ವಾ? ಅಂದಿ ಥರ ಕಾಣ್ತಲ್ಲ ಅದು? ಅಲ್ಲಿಂದ ನೋಡಿದ್ರೆ ಹಂಗೆ ಕಾಣಿಸುತ್ತೆ. ಇಲ್ಲಿಂದ ಸ್ವಲ್ಪ ವಿ ಶೇಪ್ ಗ್ರೂಪಲ್ಲಿ ಹಾಕಿದಲ್ಲ, ನಾವು ಹೆಂಗೆ ಹೋಗ್ಬೇಕು ಮತ್ತೆ? ಹಿಂಗೆ ನಾವು ಅಲ್ಲಿಗೆ ಹೋಗ್ಬೇಕಲ್ಲ, ಅಲ್ಲಿ ಹೋಗ್ತೀರಲ್ಲ. ಇನ್ನೊಂದೇನು ಗೊತ್ತಾ, ಶೂಸ್ ಚೆನ್ನಾಗಿರೋದು ಹಾಕ್ಕೊಂಬನ್ನಿ. ಬಿಕಾಸ್ ಜಾರುತ್ತೆ, ಸ್ಕಿಡ್ ಆಗುತ್ತೆ, ಸ್ಲಿಪ್ ಆಗುತ್ತೆ. ಸೊ ಕಂಫರ್ಟೇಬಲ್ ಶೂ ಇಸ್ ಇಂಪಾರ್ಟೆಂಟ್. ಬೆಟ್ಟದ ಮೇಲೆ ನಮ್ಮದು ಲಂಚ್ ಚೆನ್ನಾಗಿದೆಯಾ? ಓ ಸೂಪರ್ ಆಗಿದೆ. ಹೇಳ್ತೀನಿ ಹುಡುಗರಿಗೆಲ್ಲ ಹೋಗಿ ಫೋಟೋ ತಗೋಬೇಡಿ ಅಂತ, ಆದರೂ ಕೇಳಲ್ಲ ನಂದಲ್ಲ. ವಿ ಜಸ್ಟ್ ಕೇಮ್ ಫ್ರಮ್ ದೇ ಕುಮಾರ ಪರ್ವತ ವ್ಯೂ ಪಾಯಿಂಟ್ ಆಗಿ, ಶೇಷಗಿರಿ ವ್ಯೂ ಪಾಯಿಂಟ್ ಆಗಿ ಈಗ ಕುಕ್ಕೆ ಕಡೆ ಇಳಿತಾ ಇದ್ದೀವಿ. ಡಿಸೆಂಡಿಂಗ್. ಸೀರಿಯಸ್ಲಿ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್. ಲೈಫಲ್ಲಿ ಎಲ್ಲರೂ ಇದನ್ನು ಎಕ್ಸ್ಪೀರಿಯೆನ್ಸ್ ಮಾಡಲೇಬೇಕು ಅನಿಸುತ್ತೆ ನನಗೆ. ಏನಕ್ಕೆ ಅಂದರೆ ನಮ್ಮ ಬಾಡಿ ಕೆಪಾಸಿಟಿ ಹೆಂಗಿದೆ ಅಂತ ತಿಳ್ಕೊಬೇಕು ಅಂತನಾದರೂ ಟ್ರೆಕ್ಕಿಂಗ್ ಹೋಗಬೇಕು ಕುಮಾರ ಪರ್ವತಕ್ಕೆ ಅಂತ ಅನಿಸ್ತು. ಇನ್ ಕೇಸ್ ಆಗಿಲ್ಲ, ಟ್ರೆಕ್ಕಿಂಗ್ ಅರ್ಧಕ್ಕೆ ಆಯಿತು ಅಂತಂದ್ರೂ ನೋ ವರೀಸ್. ನೆಕ್ಸ್ಟ್ ನಮ್ಮ ಬಾಡಿನ ರೆಡಿ ಮಾಡ್ಕೋಬೇಕು ಅಂತ ಅರ್ಥ ಅಷ್ಟೇ. ಬಾಯ್ ಬಾಯ್. ಅಲ್ಲಿಂದ ಸದ್ಯಕ್ಕೆ ಇಲ್ಲಿ ತನಕ ಬಂದಿದ್ದೀವಿ, ಅಂದರೆ ಚೆಕ್ ಪೋಸ್ಟ್ ತನಕ. ಇನ್ನು ಭಟ್ರ ಮನೆ ಆ್ಯಂಡ್ ಕುಕ್ಕೆ ಸುಬ್ರಹ್ಮಣ್ಯ. ಎಷ್ಟು ಕಿಲೋಮೀಟರು? ಇನ್ಸ್ಟಾಗ್ರಾಮ್ ವರ್ಸಸ್ ರಿಯಾಲಿಟಿ. ಹಾಂ, 7 ಅಯ್ಯೋ 6:30 7 ಗಂಟೆ ಇಲ್ಲಿ ಅನುಪ ಅವರೆಲ್ಲರಿಗೂ ನೀರು ತುಂಬಿಸ್ಕೊಡ್ತಾ ಇದ್ದಾರೆ. ಫ್ರಿಜ್ಜಲ್ಲಿ ಇಟ್ಟಿರೋಂಥ ವಾಟರ್. ಇಂಡೋಟು ಸುಬ್ರಹ್ಮಣ್ಯ ಫುಲ್ ಊಷ್ಟ ಆಗಿಬಿಟ್ಟಿದ್ದೀವಿ ಎಲ್ಲರೂ. ಇಳಿಯೋಕ್ಕೆ ಕಾಯ್ತಾ ಇಲ್ಲ, ಬಟ್ ಕಾಲೇ ಆಟೋಮೆಟಿಕ್ಕಾಗಿ ಇಳಿಸ್ತಾ ಇದೆ. ಅಲ್ಲ, ನಾನು ಅಮ್ಮನ ಮಾಡಿದ್ದೀನಿ, ನನಗೆ ಟಫ್ ಅನ್ಸ್ಬಿಟ್ಟಿದೆ. ಹಂಗೆ ಕೇಳಿ ಲಿಟ್ರಲ್ ಆಗ್ತಾನೆ ಇರಲಿಲ್ಲ. ನಾನೇ ಬೈಬಿಟ್ಟು ಹೇಳಿ ಆಗ್ತಲ್ಲಪ್ಪ, ಈ ಟ್ರೆಕ್ಕಿಂಗ್ ಪ್ರವಾಸನೇ ಸಾಕು. ಫೈನಲಿ
ನಿಜ ಓಕೆ ಮಾಡಬಹುದು, ಬಟ್ ಪ್ರಾಕ್ಟೀಸ್ ಇಲ್ಲ ಅಂದರೆ ಖಂಡಿತವಾಗಿ ಬರಬೇಡಿ, ಆಗಲ್ಲ, ಸೀರಿಯಸ್ಲಿ ಆಗಲ್ಲ. ನಿಜ ಲೈಫಲ್ಲಿ ಎಲ್ಲರೂ ಒಂದ್ಸಲ ಈ ಟ್ರೆಕ್ಕಿಂಗ್ ಮಾಡಲೇಬೇಕು. ಬಟ್ ಇಫ್ ಇನ್ ಕೇಸ್ ನಿಮಗೆ ನೀವು ಟ್ರೆಕ್ಕಿಂಗ್ ಪ್ರಿಯರ್ ಆಗಿದ್ದರೆ ಮಾಡಿ ತಗೊಳ್ಳಿ KPನ ಟ್ರೆಕ್ಕಿಂಗ್ ಲಿಸ್ಟಲ್ಲಿ. ಬಟ್ ಸ್ವಲ್ಪ ದಿನ ಮುಂಚೆಯಿಂದಲೇ ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡ್ಕೊಳ್ಳಿ. ಲೈಕ್ ಡೈಲಿ ವಾಕಿಂಗು, ಸ್ವಲ್ಪ ನೀರಿಗೆ ಎಕ್ಸಸೈಸು ಆ ಥರ ಮಾಡೋದ್ರಿಂದ ಇದು ಈಸಿ ಆಗುತ್ತೆ. ಇಟ್ಸ್ ಮೈ ಸಜೆಷನ್. ನಿಜ ಎಲ್ಲೂ ಟ್ರೆಕ್ಕಿಂಗೇ ಮಾಡಿ ಅಭ್ಯಾಸನೇ ಇಲ್ಲ, ಯು ಡೋಂಟ್ ಹ್ಯಾವ್ ಅ ಪ್ರಾಕ್ಟೀಸ್ ಅಂದರೆ ಬರೋಕ್ಕೆ ಹೋಗ್ಬಿಡಿ, ಹಾಕೋದೇ ಇಲ್ಲ, ಸುಮ್ಮನೆ ವೇಸ್ಟ್ ಆಫ್ ಮನಿ ಆ್ಯಂಡ್ ವೇಸ್ಟ್ ಆಫ್ ಟೈಮ್. ಬಟ್ ಪ್ರಾಕ್ಟೀಸ್ ಇರಬೇಕು. ಪ್ರಾಕ್ಟೀಸ್ ಇದ್ದರೆ ಟಫೆಸ್ಟ್ ಟ್ರೆಕ್ಕಿಂಗ್. ಬಟ್ ಐ ಆಮ್ ವೆರಿ 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 ಹ್ಯಾಪಿ, ವರ್ತ್ ಫಾರ್ ಇಟ್. ಫೈನಲಿ ಅವರ್ ಟ್ರೆಕ್ಕಿಂಗ್ ಇಸ್ ಕಂಪ್ಲೀಟೆಡ್. ನಾವು ಮುಂಚೆ ಬಂದು ಕೂತ್ಕೊಂಡಿದ್ದೀವಿ, ಫ್ರೆಂಡ್ಸಿಗೋಸ್ಕರ ವೆಯ್ಟ್ ಮಾಡ್ತಿದ್ದೀವಿ. ಕಂಪ್ಲೀಟ್ ಆಯಿತು. ಎಂಡ್ ದಿ ಎಂಡ್.